ಇದಾಗಿ ನನ್ನ ಬಂಪರ್ ಹಾರ್ವೆಸ್ಟಿಂಗ್ ಆಗೈತಿ ಇವತ್ತಿಂದ. ಬಂದು ನೋಡ್ರಿ ಚೋಳಿಕಾಯಿ 2 ದಿನದೊಳಗ, ಮೊನ್ನೆ 2 ದಿನದಾಗ ಹರಿದಿದ್ದೆ, ಮತ್ತೆ ಈಗ 2 ದಿನದಾಗ ಇಷ್ಟು ಬಂದಾವು. ಇದು ಗಿಡ ಸಪೋರ್ಟ್ ತಗೊಂಡು ಇಲ್ಲೇ ಮ್ಯಾಲ ಆಗೈತೆ ನೋಡ್ರಿ. ಈ ಗಿಡದಾಗ ಇಷ್ಟು ತಗೊಂಡೇನಿ. ಈಗ ಗ್ರೋ ಬ್ಯಾಗ್ ನಾವು ಅಷ್ಟು ಸರಿಯಾಗಿ ಆಗಿಲ್ಲವ. ಡ್ರ್ಯಾಗನ್ ಫ್ರೂಟಿಗೆ ನಾನು ಹೇಳಿದ್ನೆಲ್ಲ ಮೋಲ್ಡಿಂಗ್ ಮಾಡ್ಸಾತೀನಂತ. ಬುಟ್ಟಿ ತುಂಬ್ತಾವೆ ಇಲ್ಲ ಅನ್ನಕತ್ತಿದ್ದೆ, ಎಲ್ಲ ಬುಟ್ಟಿ ತುಂಬಿದ್ದು ನೋಡ್ರಿ. ಆಲೂಗಡ್ಡೆ ಇಷ್ಟ ಸಿಕ್ಕು ನೋಡ್ರಿ. ಹಿಂಗ್ ನೋಡ್ರಿ, ಹಿಂಗ ಆಗತ್ತವ ಹಾಗಲಕಾಯಿ ಎಲ್ಲ ಹಾಳಾಗತ್ತವು. ಏನೇನು ಹಾರ್ವೆಸ್ಟ್ ಮಾಡ್ತೀನಿ ಅಂತ, ಇಷ್ಟೆಲ್ಲ ಬುಟ್ಟಿ ತುಂಬ್ತಾವಿಲ್ಲ ಅಂತ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತ ನಾನು ಇಷ್ಟೆಲ್ಲ ಬುಟ್ಟಿ ಹಿಡ್ಕೊಂಡ್ ಬಂದೀನಿ ನಿಮ್ಮ ಮುಂದೆ. ಯಾಕಂತಂದ್ರೆ ಏನೆಲ್ಲ ಹಾರ್ವೆಸ್ಟ್ ಮಾಡೋದೈತಿ, ಕಿಚನ್ ಗಾರ್ಡನ್ದಾಗ ಏನೇನು ಸಿಗ್ತಾವಂತ ನೋಡೋಣ ಅಂತ. ಇದು ನೋಡ್ರಿ ಹಾಗಲಕಾಯಿ ಬಳ್ಳಿ. ಇದು ಕೀಡಿ ಬಂದು ಅಟ್ಯಾಕ್ ಮಾಡಾಕತ್ತೈತಿ. ಎಲ್ಲ ಕಾಯಿನೂ ಹಿಂಗೆ ಹಾಕತ್ತಾವು. ಅದಕ್ಕೆ ಒಂದ್ಸತಿ ನಾನು ಚೆಕ್ ಮಾಡಿದೆ ಒಂದ್ಸಲ ಬಂದು, ಅದು ಕೀಡಿ ಎಲ್ಲ ಇದ್ರ ಮೇಲೆ ಅಡ್ಡಾಡಕತ್ತಿತ್ತು. ಆವಾಗ ಗೊತ್ತಾಯ್ತು ನನಗೆ ಇದು ಕೀಡಿನ ಅಟ್ಯಾಕ್ ಮಾಡಾಕತ್ತೈತೆ ಅಂತ. ಅದಕ್ಕೋಸ್ಕರ ನಾ ಏನು ಮಾಡಾಕತ್ತೀನಿ, ಈಗ ಈ ಥರ ಬ್ಯಾಗನ್ನು ಹಾಕಿ ಬಿಡಾಕತ್ತೀನಿ. ನೋಡಿರಿ ಎಷ್ಟು ಚಲೋ ಆಗ್ಯಾವ. ಈಗ ಸಣ್ಣ ಇದ್ದಾಗ ಹಾಕಿದ್ದೆ, ಈಗ ದೊಡ್ಡ ದೊಡ್ಡ ಆಗ್ಯಾವು. ಇದು ನೋಡ್ರಿ, ಇಲ್ಲಿನೂ ನೋಡ್ರಿ ಎರಡೂ ನಾನು ಹಾಕಿಬಿಟ್ಟೇನೆ. ಅದಕ್ಕೆ ಈಗ ಕಾಯಿನೂ ಸೇಫ್ ಆಗ್ಯಾವು. ಈಗ ಹುಳ ಏನೂ ಇಲ್ಲ. ಸಣ್ಣ ಇರುವಾಗ ನಾವು ಈ ಥರ ಬ್ಯಾಗ್ನಾಗ ಹಾಕಿಬಿಡ್ಬೇಕು, ಹುಳ ಆಗಾಕತ್ತಿದ್ವು ಅಂದ್ರೆ. ನೋಡಿರಿ ಇದನ್ನು ಕೂಡ ಈಗ ಇವನು ಹಾರ್ವೆಸ್ಟ್ ಮಾಡೋಣಂತ. ಈಗ ಇದನ್ನು ಹಾಗಲಕಾಯಿನ ಹಾರ್ವೆಸ್ಟ್ ಮಾಡ್ತೀನಂತ. ಇದ್ರಾಗ ಒಂದು ಸಣ್ಣದೈತಿ, ಒಂದು ದೊಡ್ಡದೈತಿ. ನಾನು ಒಂದ ತೆಗಿತೀನಿ ಈಗ ದೊಡ್ಡದ. ನೋಡ್ರಿ ಎಷ್ಟು ಚಲೋ ಆಗ್ಯಾವ. ಈಗ ಹಿಂಗೆ ಕವರ್ ಬ್ಯಾಗ್ ಹಾಕೋದ್ರಿಂದ ಕಾಯಿ ಸೇಫ್ ಆಗಿರ್ತಾವೆ, ಏನು ಹುಳ ಆಗೋದಿಲ್ಲ, ಏನಿಲ್ಲ. ಆಮೇಲೆ ಇದನ್ನು ಮತ್ತೆ ಈ ಥರ ನಾವು ಕಟ್ಟಿ ಬಿಟ್ಬಿಡೋದು. ಇದನ್ನು ತೆಗೆದು ಬಿಡ್ತೀನಿ. ಹಾಳಾಗಿದ್ದು ಮತ್ತೆ ಹುಳ ಜಾಸ್ತಿ ಆಗಿಬಿಡ್ತಾವೆ. ಈಗ ಇದು ಒಂದು ತಗೋತೀನಿ ಹಾಗಲಕಾಯಿ. ನೋಡ್ರಿ ಎಷ್ಟು ಚಲೋ ಬಂದಾವ. ಈಗ ಇದೊಂದು ತೊಗೊಂಡ್ಬಿಡ್ತೀನಿ. ಪೂರ ಹಾಗಲಕಾಯಿ ಸಾಕೀಗ. ಇದು ನೋಡ್ರಿ, ಇಷ್ಟು ಸಣ್ಣದಿರುವಾಗನ ನಾವು ಬ್ಯಾಗನ್ನು ಕಟ್ಟಿ ಬಿಡ್ಬೇಕು ಅದಕ್ಕೆ, ಅಂದ್ರೆ ಸೇಫ್ ಆಗಿರ್ತೈತಿ. ಇದು ನೋಡ್ರಿ, ಈಗ ನಾ ಕಟ್ಟೋದು ಲೇಟ್ ಆಗೈತಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಹೋಲ್ ಆಗೈತೆ ನೋಡ್ರಿ. ಇಲ್ಲಿ ಇದೀಗ ಡೆವಲಪ್ ಆಗೋದಿಲ್ಲ, ಇದು ಈಗ ಹಾಳಾಗ್ಬಿಡ್ತೈತಿ. ಇದನ್ನು ತೆಗೆದು ಬಿಡ್ತೀನಿ. ಇದು ನೋಡ್ರಿ, ಈ ಸದ್ದ ನಾನು ಇಷ್ಟಿರುವಾಗನ ನಾನು ಅದಕ್ಕೆ ಕವರನ್ನು ಹಾಕಿಬಿಡ್ತೀನಿ. ಅಂದಾಗ ಅದು ಸೇಫ್ ಆಗಿರ್ತೈತಿ. ಇಷ್ಟು ಬಿಟ್ಟು ಅಂದ್ರೆ ಈ ಸದ್ಯ ನಾನು ಕಟ್ಟಲಿಲ್ಲ ಅಂತಂದ್ರೆ ಮತ್ತೆ ಬಂದು ಹುಳ ಅದನ್ನು ಅಟ್ಯಾಕ್ ಮಾಡ್ತೈತಿ. ಆಮೇಲೆ ಈ ಥರ ಹೋಲ್ ಆಗಿಬಿಡ್ತೈತೆ ನೋಡ್ರಿ. ಇಲ್ಲಿ ಹೋಲ್ ಕಾಣಿಸ್ತದಲ್ಲ ನಿಮಗೆ, ಸಣ್ಣದು ಹೋಲ್ ಇಲ್ಲಿ ನೋಡ್ರಿ. ಈಗ ನಾನು ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಇದಕ್ಕೆ ನಾನೀಗ ಸಣ್ಣದಿರುವಾಗನ ಈಗ ಈ ಥರ ಬ್ಯಾಗ್ ಹಾಕಿಬಿಡ್ತೀನಿ. ಈ ಥರ ಹಾಕಿಬಿಟ್ರೆ ಆಮೇಲೆ ಅದು ಕಾಯಿಗೇನು ಸೇಫ್ ಆಗಿರ್ತೈತಿ, ಏನು ಹುಳ ಆಗೋದಿಲ್ಲ. ಬರ್ರಿ ಈಗ ಮತ್ತೇನು ಸಿಗ್ತೈತಿ ನೋಡೋಣ ಗಾರ್ಡನ್ದಾಗ. ಇಲ್ಲೊಂದು ಸ್ವಲ್ಪ ಆಲೂಗಡ್ಡೆ ಆಗ್ಯಾವ, ಆಲೂಗಡ್ಡಿನೂ ತೊಗೊಂಡ್ಬಿಡೋಣ ಅಂತ. ಅವು ಎಷ್ಟು ದೊಡ್ಡ ಆಗ್ಯಾವ, ಸಣ್ಣ ಅದಾವ, ಏನದಾವ ನೋಡಬೇಕು. ಯಾಕಂದ್ರೆ ಈಗ ಒಣಗಿ ಹೋಗ್ಬಿಟ್ಟಾವ, ನನಗೂ ಗೊತ್ತಿಲ್ಲ ಏನಾಗ್ಯಾವ ಅಂತ, ನೋಡೇ ಇಲ್ಲ. ಬರೀ ಅವನು ಹಾರ್ವೆಸ್ಟ್ ಮಾಡಿಬಿಡೋಣ ಅಂತ. ಎಷ್ಟು ಸಿಗ್ತಾವೆ ನೋಡೋಣ. ಗಿಡ ಎಲ್ಲ ಒಣಗಿ ಹೋಗೈತದ, ಸಣ್ಣ ಸಣ್ಣ ಆಗ್ಯಾವ ನೋಡ್ರಿ, ದೊಡ್ಡ ಆಗಿಲ್ಲ. ನೋಡ್ರಿ ಸಣ್ಣ ಸಣ್ಣ ಅದಾವಿನ, ದೊಡ್ಡ ಆಗಿಲ್ಲ ಇವು. ಇಷ್ಟು ಆಲೂಗಡ್ಡೆ ತೆಗಿದ್ರಾಗನ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಈ ಮಳೆ ಬರೋದು ಹೋಗೋದು ಮಾಡಕತ್ಬಿಟ್ಟೈತಿ. ನಮಗೂ ಓಡೋಗೋದು ಮತ್ತು ಬರೋದು ಆಗೈತದ. ಈ ಮಳೆ ಸಂಬಂಧನ ನಾ ಈಗ ಪಟ ತೆಗಿಯಾಕತ್ತೀನಿ ಆಲೂಗಡ್ಡೆ. ಮತ್ತು ಅಲ್ಲೇ ಚಿಗಿತ್ ಬಿಡ್ತಾವ. ನಾನು ಆಲೂಗಡ್ಡೆ ಏನು ಭಾಳ ಹಾಕಿಲ್ಲ, ಫಸ್ಟ್ ಟೈಮ್ ಹಾಕಿನಿ. ಅವು ಅಷ್ಟು ಏನು ಕೇರ್ ಮಾಡೋದಾಗಿಲ್ಲ, ಅವಕ್ಕೆ ಇಷ್ಟ ಬಂದವು ಸಣ್ಣ ಸಣ್ಣ. ಬರ್ರಿ ಇನ್ನೊಂದು ಸ್ವಲ್ಪ ಅದಾವ ತೆಗಿನಂತ. ಇಲ್ಲಿನೂ ಗ್ರೋ ಬ್ಯಾಗ್ನೂ ಅಷ್ಟು ಸರಿಯಾಗಿ ಆಗಿಲ್ಲವ. ನಾನು ಅವಕ್ಕೇನು ಸರಿಯಾಗಿ ಇದನ್ನ ಮಾಡಿಲ್ಲ. ಈ ಸಲ ಫಸ್ಟ್ ಟೈಮ್ ಹಾಕಿನೆಲ್ಲ ಕೇರೇ ಮಾಡಿಲ್ಲ ನಾನು. ಇನ್ಮೇಲಿಂದ ಚಲೋತ್ನಾಗ ಹಾಕ್ಬೇಕಂತ ಮಾಡೀನಿ ಅವನ್ನ. ಅಷ್ಟೇನು ಪಕ್ಕ ಆಗಿಲ್ಲವು ಈ ಸಲ, ಎಲ್ಲ ಸಣ್ಣ ಸಣ್ಣ ಅದಾವು. ಆಲೂಗಡ್ಡೆ ಇಷ್ಟ ಸಿಕ್ಕು ನೋಡ್ರಿ. ನೆಕ್ಸ್ಟ್ ಟೈಮ್ ಚಲೋತ್ನಾಗ ಬಳಸ್ತೀನಿ ಅವನ್ನ. ಒಂದು ಸ್ವಲ್ಪ ಟೊಮೆಟೊ ಹಣ್ಣು ಆಗ್ಯಾವ, ಟೊಮೆಟೊನ ತೊಗೊಂಡ್ಬಿಡೋಣ ಅಂತ. ಟೊಮೆಟೊ ನಮ್ಗೆ ಹಂಗೆ ಕಂಟಿನ್ಯೂ ಆಗಿ ಸಿಗ್ತಿರ್ತಾವ. ಅವಾಗವಾಗ ಅಡುಗೆಗೆ ಬಂದು ತೊಗೊಂಡು ಹೋಗ್ತಿರ್ತೀವಿ.
ಒಮ್ಮೆ ಭಾಳ ಅದು ಅಂದ್ರೆ ಮತ್ತು ಅವಾಗಷ್ಟು ತೆಗೀದು ನಡ್ಬರ್ಕ್ ಒಂದಿಷ್ಟು ಬಂದು ತೊಗೊಂಡು ಹೋಗ್ತೀವಿ. ಹಣ್ಣಾಗ್ಬಿಟ್ಟು ಅಂದ್ರೆ ಹಿಂಗೆ ಹಾಳಾಗ್ಬಿಡ್ತಾವೆ, ಬೇಗ ತೆಗಿಬೇಕು. ಇಲ್ಲೊಂದು ಸ್ವಲ್ಪ ಆಗ್ಯಾವ, ಎಲ್ಲ ಗಿಡದಾಗೂ ಒಂದು ಸ್ವಲ್ಪ ಆಗ್ಯದಾವು, ತೊಗೊಂಡ್ಬಿಡ್ತೀನಿ. ಹೈಬ್ರಿಡ್ ಟೊಮೆಟೊ, ಜವಾರಿ ಟೊಮೆಟೊ ಎರಡೂ ಹಾಕಿನಿ. ಹಾಳಾಗೈತಿ ಇದು ನೋಡ್ರಿ, ಬೇಗ ಹರಿಲಿಲ್ಲ ನಾನು, ಹಾಳಾಗ್ಬಿಟ್ಟೈತಿ. ಒಂದೊಂದು ಸತಿ ಲೇಟ್ ಆಗಿಬಿಡ್ತೈತಿ ಹರಿದು, ಟೊಮೆಟೊ ಬೇಗ ಹಣ್ಣು ಆಗ್ಬಿಡ್ತಾವೆ. ಎಲ್ಲೆಲ್ಲದಾವು ಟೊಮೆಟೊ ಅವನ್ನೆಲ್ಲ ಹರ್ಕೊಂಬಂದ್ಬಿಡ್ತೀನಿ, ಯಾಕಂದರೆ ಎಲ್ಲನೂ ತೋರಿಸ್ಕೊತ ಕುಂತ್ರೆ ಲೇಟ್ ಆಗಿಬಿಡ್ತೈತಿ, ಲೆಂತಿ ಆಗ್ತೈತಿ ವಿಡಿಯೋ. ಅವನ್ನೆಲ್ಲ ತೊಗೊಂಬಂದ್ಬಿಡ್ತೀನಿ ನಾನು. ಹಾಳಾಗೈತಿ ಇದು ಗಿಡ ಸಪೋರ್ಟ್ ತೊಗೊಂಡು ಇಲ್ಲೇ ಮ್ಯಾಲೆ ಆಗೈತೆ ನೋಡ್ರಿ. ಈ ಕಡೆ ಇಷ್ಟು ಬಂದು ನೋಡ್ರಿ ಟೊಮೆಟೊ. 2 ದಿನಕ್ಕೊಂದು ಬುಟ್ಟಿ ಬಂದುಬಿಡ್ತೈತಿ ಟೊಮೆಟೊ. ಹರಿದ್ರೆ ನೋಡಿದ್ರಾಗ ಆಗೇ ಬಿಟ್ಟಿರ್ತಾವೆ ಕಾಯಿ. ಬರ್ರಿ ಈಗ ಚೌಳಿಕಾಯಿ ಹಾರ್ವೆಸ್ಟ್ ಮಾಡೋಣ ಅಂತ. ಚೌಳಿಕಾಯಿನೂ ಬಲ್ತಾವೆಲ್ಲ ಭಾಳ, ಈಗ ಅವನು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡಿಬಿಡ್ತೀನಿ. ದೊಡ್ಡ ಬಲ್ತಾ ಬಿಟ್ಟಾವ. 2 ದಿನ ಹರಿದು ಲೇಟ್ ಆಗಿಬಿಡ್ತಂದ್ರೆ ಈ ಥರ ಆಗ್ಬಿಡ್ತಾವೆ. ಅದಕ್ಕೆ ಬೇಗ ಹರಿಬೇಕು. ಇವನು ಈಗ ಹಾರ್ವೆಸ್ಟ್ ಮಾಡಿಬಿಡ್ತೀನಿ ಚೌಳಿಕಾಯಿ. ಚೌಳಿಕಾಯಿ ನೋಡ್ರಿ ಭಾಳ ಗಟ್ಟಿ ಇರ್ತಾವೆ. ಹಾರ್ವೆಸ್ಟ್ ಮಾಡೋ ಹೊತ್ನ್ಯಾಗ ಅದು ಇನ್ನೂ ಮುಂದೆ ಮ್ಯಾಲೆ ಕಾಯಿ ಆಗ್ತಿರ್ತಾವೆ. ನೋಡಿ ಕಟ್ ಮಾಡ್ಬೇಕಾಗ್ತೈತಿ. ಪಟ್ಟಂತ ತೆಗೆದ್ವಿ ಅಂದರೆ ಭಾಳ ದಪ್ಪ ಆಗ್ಬಿಟ್ಟಾವೆ ನೋಡ್ರಿ. ಇವು ನೋಡಿದ್ರಾಗನ ದಪ್ಪ ಆಗ್ಬಿಡ್ತಾವೆ. 2 ದಿನದಾಗ ಇವು ಬಿರುಸಾಗ್ಬಿಡ್ತಾವೆ. ಡೈಲಿ ಬರತ್ತಿರ್ತಾವೆ ಚೌಳಿಕಾಯಿ. ಹಿಂಗಾಗಿ ನೋಡ್ಕೋತಾ ಇರ್ಬೇಕು ಇವನು. ಪಟ ಹಾರ್ವೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಂತ. ಎಷ್ಟು ಕಾಯಿ ಆಗ್ಯಾವ ನೋಡ್ರಿ, ಫುಲ್ ಆಗ್ಯಾವು. ಇಲ್ಲಿ ನೋಡ್ರಿ, ಈ ಗಿಡದಾಗ ಕಾಣಿಸ್ತಿರ್ಬೋದಲ್ಲ, ಕಾಣ್ತೈತಿ. ಫುಲ್ ಆಗ್ಬಿಟ್ಟಾವ ಚೌಳಿಕಾಯಿ. ಒಂದೇ ಗಿಡದಾಗ ಒಂದೊಂದು 1/4 ಕಿಲೋ ಆಗ್ಯಾವ ನೋಡ್ರಿ, ಅಷ್ಟು ಚೌಳಿಕಾಯಿ ಆಗ್ಯಾವು. ನಮ್ಗೆ ಹಾರ್ವೆಸ್ಟ್ ಮಾಡೋಕೆ ಆಗಂಗಿಲ್ಲ, ಅಷ್ಟು ಆಗಿ ಚಾಲು ಆಗ್ಬಿಡ್ತಾವೆ. ಒಂದ್ಸತಿ ಹಾಕತ್ಬಿಟ್ಟು ಅಂದ್ರೆ ಹಾರ್ವೆಸ್ಟ್ ಮಾಡೋಕೆ ನಮ್ಗೆ ಆಗಂಗಿಲ್ಲ, ಅಷ್ಟು ಆಗ್ಬಿಡ್ತಾವೆ. ಇಷ್ಟು ಚೌಳಿಕಾಯಿ ಬಂದು ನೋಡ್ರಿ ಇವತ್ತು. ಈ ಥರ ನಾವು ಈಗ ನೋಡ್ರಿ ಎಷ್ಟು ಗೊಂಚಲಾಗ್ಯಾವ ಚೌಳಿಕಾಯಿ. ನೋಡ್ರಿ ಎಷ್ಟು ಎಳಿ ಅದಾವ. ಈ ಥರ ಎಳಿ ಇದ್ದಾಗ ನಾವು ಚೌಳಿಕಾಯಿ ತೆಗೆದ್ವಿ ಅಂದ್ರೆ ಚೌಳಿಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ. ಹೆಂಗೆ ಬಂದಾವ ನೋಡ್ರಿ ಗೊಂಚಲ. ಈ ಥರ ಬಿರುಸಾದಾಗ ತೆಗೆದ್ವಿ ಅಂದ್ರೆ ಟೇಸ್ಟ್ ಅಷ್ಟು ಬರೋಂಗಿಲ್ಲ. ಎಳಿ ಇದ್ದಾಗ ತೆಗೆದ್ಬಿಟ್ಟಿವಿ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಚೌಳಿಕಾಯಿ ಪಲ್ಯ. ಇಷ್ಟು ಬಂದು ನೋಡ್ರಿ ಚೌಳಿಕಾಯಿ. ಈ 2 ದಿನದೊಳಗೆ, ಮೊನ್ನೆ 2 ದಿನದಾಗ ಹರಿದಿದ್ದೆ, ಮತ್ತು ಈಗ 2 ದಿನದಾಗ ಇಷ್ಟು ಬಂದಾವು. ಎಲ್ಲರಿಗಿಂತ ಈಸಿ ಅಂತಂದ್ರೆ ನನಗೆ ಚೌಳಿಕಾಯಿನ ಬೆಳೆಸೋದು ಭಾಳ ಚಲೋ ಅನ್ಸೈತಿ. ಯಾಕಂದರೆ ಒಂದು ಹುಳ ಆಗಂಗಿಲ್ಲ, ಒಂದು ಮೇಂಟೆನೆನ್ಸ್ ಇಲ್ಲ, ಆರಾಮಾಗಿ ಬಂದುಬಿಡ್ತಾವೆ ಚೌಳಿಕಾಯಿ. ಯಾವುದೂ ಕಿರಿಕಿರಿನೇ ಇಲ್ಲ ಅದು. ಬರ್ರಿ ಈಗ ಮತ್ತೇನು ಸಿಗ್ತಾವ ನೋಡೋಣಂತ. ಈಗ ಒಂದು ಸ್ವಲ್ಪ ತೆನಿ ತೊಗೊಂಬಿಡೋಣಂತ, ಸ್ವೀಟ್ ಕಾರ್ನ್. ಇವು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡೋಣ. ಎಲ್ಲ ಏನು ಹಾರ್ವೆಸ್ಟ್ ಮಾಡೋಂಗಿಲ್ಲ, ಸ್ವಲ್ಪ ತೊಗೊತೀನಿ. ಎಲ್ಲ ಹಾರ್ವೆಸ್ಟ್ ಮಾಡಿದ್ನಿ ಅಂದ್ರೆ ಒಮ್ಮೆ ಇದಾಗ್ಬಿಡ್ತಾವ. ಮತ್ತು ಇನ್ನೊಂದು 1 ದಿವಸ 2 ದಿವಸ ಬಿಟ್ಟು ಮರುದಿವಸ ಇನ್ನೊಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಈಗ ಒಂದು ಸ್ವಲ್ಪ ತೊಗೊಂಡ್ಬಿಡ್ತೀನಿ. ಒಂದೊಂದು ಗಿಡಕ್ಕೆ 2 ಆಗ್ಯಾವ. ನಾ ಒಂದೊಂದೇ ತೊಗೊಂಡ್ಬಿಡ್ತೀನಿ ಅಂತ. ಸ್ವಲ್ಪ ಇರ್ಬಿ ಆಗ್ಯಾವು. ಕಾಳು ಕಾಣಾಗತ್ತಾವ ಆಲ್ರೆಡಿ, ಒಳಗೆ ಕಾಳು ಆಗ್ಬಿಟ್ಟವು. ಇಷ್ಟು ತೊಗೊಂಡೀನಿ, ಈಗ 6 ತೊಗೊಂಡೀನಿ, ಸಾಕು ಇಷ್ಟು. ಮತ್ತು ಉಳಿದಿದ್ದೆ ನಾಳೆ ಅದನ್ನು ತೊಗೊತೀನಿ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಟೈಮ್ ಲೀಚಿ ಆಗಿದ್ದು ಎಲ್ಲ ಹುಳ ಹತ್ತಿ ಹಾಳಾಗ್ಯಾವು. ಫಸ್ಟ್ ಟೈಮ್ ಆಗಿದ್ದು ಇದಕ್ಕೆ ಲೀಚಿ. ಈಗ ಇದನ್ನೆಲ್ಲ ಗಿಡ ಕಟ್ ಮಾಡಿ ಸ್ವಲ್ಪ ಕೆಳಗೆ ಗಾಳಿ ಆಡೋಂಗೆ ಮಾಡಬೇಕು. ಕೆಳಗೆ ಗಾಳಿ ಆಡಲಿಲ್ಲ ಅಂದ್ರೆ ಹಿಂಗೆ ಆಗ್ಬಿಡ್ತಾವೆ. ಗಾಳಿ ಆಡೋಂಗೆ ಮಾಡಿದ್ನಂದ್ರೆ ಕರೆಕ್ಟಾಗಿ ಚೆನ್ನಾಗಿ ಬರ್ತಾವೆ. ನೆಕ್ಸ್ಟ್ ಟೈಮ್ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡಬೇಕು ಕಾಯಿ ಆಗೋಕ್ಕೆ. ಈಗ ಒಂದು ಸ್ವಲ್ಪ ಪಪ್ಪಾಯ ತೊಗೊಂಡ್ಬಿಡ್ತೀನಿ ಅಂತ. ಪಪ್ಪಾಯನ ಹಣ್ಣು ಆಗ್ಬಿಟ್ಟವು, ಹಾಳಾಗತ್ತವು. ತೊಗೊಳಾರ್ದು ಹಂಗೆ ಬಿಟ್ಟಿದ್ದಕ್ಕೆ ಭಾಳ ಹಣ್ಣಾಗ್ಯಾವ. ಹಿಂಗಾಗಿ ಇನ್ನೊಂದು 2 ತೊಗೊಂಡ್ಬಿಡ್ತೀನಿ ಅವನು. ಅಲ್ಲಿ ಇನ್ನೂ ಒಂದು ಗಿಡದಾಗೈತೆ, ಅದು ಹಣ್ಣಾಗಿ ಹಾಳಾಗೈತಿ. ಅದನ್ನೇನು ತೆಗಿಯೋದಿಲ್ಲ, ಆಮೇಲೆ ತೆಗಿತೀನಿ. ಇವೆರಡು ಸಾಕು. ಈಗ ಅಲ್ಲಿ ಇನ್ನೊಂದು ಗಿಡದಾಗ 1-2 ಆಗ್ಯಾವ, ಅವನೊಂದು 2 ತೊಗೊಂಡ್ಬಿಡ್ತೀನಿ. ಅಲ್ಲಿ ಬಾಳೆಹಣ್ಣು ಗೊನೆ ಬಿಟ್ಟೈತೆ ನೋಡ್ರಿ, ಇನ್ನೊಂದು ಹೊಸದು. ಇದು 4ನೇ ಸಲ ಬಂದೈತಿ ಬಾಳೆಹಣ್ಣು. ಡ್ರ್ಯಾಗನ್ ಫ್ರೂಟಿಗೆ ನಾನು
ಹೇಳಿದ್ನೆಲ್ಲ ಮೋಲ್ಡಿಂಗ್ ಮಾಡ್ಸಾತೀನಂತ ಈ ಥರ ಮಾಡ್ಸೋದು ನೋಡ್ರಿ. ಅದಕ್ಕೆ ಈ ಥರ ಮಾಡ್ಸೀನಿ. ಈಗ ಕಾಯಿ ನೋಡ್ರಿ ಚೆನ್ನಾಗಿ ಬರ್ತಾವೆ. ಹಿಂಗೆ ಅವಕ್ಕೂ ಮಾಡ್ಸೀನಿ. ಮತ್ತೆಲ್ಲ ಹೂ ಬಿಡಾಕತ್ತಾವ ಈಗ ನೋಡ್ರಿ. ಇಲ್ಲಿ ಪೈನಾಪಲ್ ನೋಡ್ರಿ ಹಣ್ಣಾಗತ್ತಾವು. ಇನ್ನೊಂದು 2 ದಿವ್ಸದಾಗ ಇವು ಪೈನಾಪಲ್ಲು ಬಂದುಬಿಡ್ತಾವೆ. ಅದು ಕೂಡ ಹಣ್ಣಾಗೈತಿ. ಇದು ಒಂದು ಮೊದಲು ಹಾಳಾಗಿತ್ತು ಯಾಕೋ, ಅದನ್ನು ಯಾರೋ ಮುರಿದಿದ್ರು ಕೆಲಸ ಮಾಡೋ ಹೊತ್ನಾಗ, ಹಿಂಗಾಗಿ ಅದು ಅಷ್ಟೇ ಕುಂತ್ಬಿಡ್ತು. ಈಗ ಹಣ್ಣಾಗೈತೆ, ಅದು ತೆಗೆದು ಬಿಡ್ತೀನಿ ನೋಡೋಣ ಹೆಂಗಿರ್ತೈತೆ ಅಂತ. ಸ್ವೀಟ್ ಆಗೈತೋ ಇಲ್ಲ ನೋಡೋಣ. ಸಣ್ಣದೈತಿ ನೋಡ್ರಿ, ಇಷ್ಟ ಐತೆ ಸಣ್ಣದ. ನೋಡೋಣ ಇದನ್ನ ಒಳಗೆ ಕಟ್ ಮಾಡಿ ಇದ್ರಾಗ ಎಷ್ಟು ಪಲ್ಪ್ ಸಿಗ್ತೈತೆ ಗೊತ್ತಿಲ್ಲ, ಆದ್ರೆ ನೋಡೋಕೆ ಮಾತ್ರ ಕ್ಯೂಟ್ ಆಗೈತಿ. ನೆಕ್ಸ್ಟ್ ಇದನ್ನು ಹಾರ್ವೆಸ್ಟ್ ಮಾಡೋದು ನಿಮ್ಗೆ 2 ದಿನ ಬಿಟ್ಟು ಆಗ್ತೈತೆ, ಅದು ಅವಾಗ ತೋರಿಸ್ತೀನಿ. ಈಗಿನ ಅರ್ಧ ಹಣ್ಣು ಆಗೈತಿ, ಈಗ ತೆಗಿಬೋದು ನಡಿತೈತೆ ಕರೆ, ಆದರೆ ಫುಲ್ ಹಣ್ಣು ಆದ್ಮೇಲೆ ತೆಗಿಬೇಕಂತ ಮಾಡೀನಿ. ಇಲ್ಲೊಂದು 2 ಟೊಮೆಟೊ ಅದಾವು, ಇವನು 1 2 ತೊಗೊಂಡ್ಬಿಡ್ತೀನಿ. ನೋಡಿದ್ದೇ ಇಲ್ಲ ಇವನ್ನ, ಹಣ್ಣಾಗಿದ್ದು ಅಷ್ಟೇ ತೊಗೊಂಡ್ಬಿಡ್ತೀನಿ. ಇವೊಂದು 2 3 ಸಿಕ್ಕು. ಇಲ್ಲಿ ಮ್ಯಾಂಗೋ ಆಗ್ಯಾವ. ಮ್ಯಾಂಗೋ ಮೊನ್ನೆ 1 2 ಉದುರಿ ಬಿದ್ದು, ಈಗ ಇವನು ತೆಗಿಬೇಕು. ಗೋವಾ ಮ್ಯಾಂಗೋ ಇವು ಎಲ್ಲರಿಗಿಂತಲೂ ಲಾಸ್ಟ್ ಬರ್ತಾವೆ. ಇನ್ನೊಂದು ಸ್ವಲ್ಪ ಕಲರ್ ಬರೋಣ ತೆಗಿತೀನಿ ನಾನು. ಇನ್ನೊಂದು ಸ್ವಲ್ಪ ಕಲರ್ ಬರಲಿ. ಮೊನ್ನೆ 2 ಹಣ್ಣಾಗಿ ತಾವ ಉದುರಿದ್ವು ಅವು. ಇಲ್ಲಿನ ಕಲರ್ ಬಂದಿಲ್ಲ, ಕಲರ್ ಬಂದಮೇಲೆ ತೆಗಿತೀನಿ. ಈ ಸಲ ಪೀಚ್ ಆಗಿದ್ದು ಗಿಡದಾಗ. ಅವು ಮೊನ್ನೆ ಒಂದು ಸ್ವಲ್ಪ ಮನೆ ಕೆಲಸ ನಡೆದಿತ್ತು, ಗೌಂಡಿ ಮೇಸ್ತ್ರಿಗಳು ಹುಡುಗರೆಲ್ಲ ಹಣ್ಣು ಹರ್ಕೊಂಡು ತಿಂದ್ಬಿಟ್ಟಾರ. ಒಂದರ ಉಳಿಸ್ಬೇಕಲ್ಲ, ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಇನ್ನೂ ಸಣ್ಣ ಇದ್ದು ಅವು ಇನ್ನೂ ಸ್ವಲ್ಪ ದೊಡ್ಡ ಆಗಲಿ ಅಂತ ಬಿಟ್ಟಿದ್ದೆ, ಆಗಲೇ ಹರ್ಕೊಂಡು ತಿಂದ್ಬಿಟ್ರು ಅವರೆಲ್ಲ. ತೋರ್ಸೋಕ್ಕೂ ಒಂದೂ ಉಳಿದಿಲ್ಲ ಈಗ ನನಗೆ. ಇಲ್ಲೊಂದು 2 ಇದ್ದು ಅವು ಒಣಗ್ಯಾವ. ಈಗ 1 2 ಇದ್ದು ನೋಡ್ರಿ ಒಣಗ್ಯಾವ. ಸೀಸನ್ ಮುಗೀತಲ್ಲ ಅದ್ರದ್ದು ಸಣ್ಣ ಇದ್ದಾಗ ಒಂದು ಕ್ಲಿಪ್ ತೊಗೊಂಡಿದ್ದೆ, ಅದನ್ನು ತೋರಿಸ್ತೀನಿ ನಿಮ್ಗೆ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಸಾಕು, ಎಷ್ಟು ಬೇಕು ಅಷ್ಟು ತೊಗೊಂಡಿರ್ತೀನಿ ಡೈಲಿ. ಇದಾಗಿತ್ತು ಇವತ್ತಿನ ಹಾರ್ವೆಸ್ಟಿಂಗ್. ಈ ಹಾರ್ವೆಸ್ಟಿಂಗ್ ನಿಮಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸ್ರಿ. ಇದಾಗಿ ನನ್ನ ಬಂಪರ್ ಹಾರ್ವೆಸ್ಟಿಂಗ್ ಆಗೈತಿ ಇವತ್ತಿಂದ. ಪಪ್ಪಾಯ, ಚೌಳಿಕಾಯಿ, ಹಾಗಲಕಾಯಿ, ಆಲೂಗಡ್ಡೆ, ಮೆಣಸಿನ್ಕಾಯಿ, ಸ್ವೀಟ್ ಕಾರ್ನ್, ಟೊಮೆಟೊ ಇಷ್ಟೆಲ್ಲ ಆಗಿತ್ತು ಇವತ್ತಿನ ಹಾರ್ವೆಸ್ಟಿಂಗ್. ಈ ಹಾರ್ವೆಸ್ಟಿಂಗ್ ನಿಮಗೆ ಹೆಂಗೆ ಅನ್ನಿಸ್ತಾ ಕಮೆಂಟ್ ಮಾಡಿ ಹೇಳ್ರಿ. ನೀವು ಆರ್ಗ್ಯಾನಿಕ್ ಆಗಿ ಬೆಳೀರಿ. ನಿಮ್ಮ ಮನೆಯಲ್ಲಿ ಟೆರೆಸ್ ಗಾರ್ಡನ್ದಲ್ಲಿ ಎಷ್ಟು ಸ್ವಲ್ಪ ಜಾಗ ಇದ್ರೂ ನೀವು ಪಾಟ್ ಒಳಗೆ, ಗ್ರೋ ಬ್ಯಾಗ್ನಾಗ ಬೆಳೆಸ್ಬೋದು. ಬೆಳೆಸಿ ನೀವು ತಿನ್ನಿರಿ, ಆರೋಗ್ಯದಿಂದ ಇರ್ರಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿತ್ತಂದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನಗೆ ಎಷ್ಟು ಇದಿಷ್ಟು ನಾನು ನಿಮ್ಗೆ ಸಜೆಷನ್ ಕೊಡ್ತೀನಂತ. ಈವರೆಗೂ ನನ್ನ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಮಸ್ಕಾರ. ಬುಟ್ಟಿ ತುಂಬ್ತಾವಿಲ್ಲ ನೋಡೋಣ ಅಂತ ಅಂದಿದ್ದೆ, ಎಲ್ಲ ಬುಟ್ಟಿ ತುಂಬಿದ್ದು ನೋಡ್ರಿ, ಯಾವ ಬುಟ್ಟಿನೂ ಖಾಲಿ ಉಳಿಲಿಲ್ಲ. ಇನ್ನು ಮತ್ತೆ ತುಂಬಿ ಬೇರೆದ್ರೊಳಗೆ ಹಾಕೀನಿ. ಹಾರ್ವೆಸ್ಟಿಂಗ್ ಮಾಡೋಕೆ ಬುಟ್ಟಿನೇ ಸಾಲವಲ್ತು ನನಗೆ ಈಗ, ಹಂಗಾಗೈತಿ. ಪಪ್ಪಾಯ ಇನ್ನೂ ಒಂದಿತ್ತು, ಅದು ಹಾಳಾಗಿತ್ತು. ಇನ್ನೂ ಒಂದು ಗಿಡದಾಗ ಸಣ್ಣ 2 ಇದ್ದು ಅವನ್ನ ಆಮೇಲೆ ಹಾರ್ವೆಸ್ಟ್ ಮಾಡಿದ್ರೆ ಆಯ್ತು ಅಂತ ಬಿಟ್ಟೆ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ಹಾರ್ವೆಸ್ಟಿಂಗ್.